ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡೋದಕ್ಕೆ, ದೇವಸ್ಥಾನಕ್ಕೆ ಕಳಂಕವನ್ನು ತರೋದಕ್ಕೆ, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಕೆಡಿಸೋದಕ್ಕೆ ಷಡ್ಯಂತ್ರ ನಡೆದಿದೆ. ಷಡ್ಯಂತ್ರದ ಗ್ಯಾಂಗ್ಗೆ ಬುರುಡೆ ಗ್ಯಾಂಗ್. ಇದಕ್ಕೆ ಸಪೋರ್ಟ್ ಮಾಡಿರುವಂಥವರು ಪ್ರಕಾಶ್ ರಾಜ್ ಅನ್ನುವಂತಹ ಹೆಸರು. ಇತ್ತೀಚೆಗಷ್ಟೇ ಚಿನ್ನಯ್ಯ ಹೈಕೋರ್ಟ್ ಮೆಟ್ಟಿಲೇರಿ ಸಲ್ಲಿಸಿದಂತಹ ರಿಟ್ ಅರ್ಜಿಯಲ್ಲಿ ಬೇಕಾದಷ್ಟು ಅಂಶಗಳು ಉಲ್ಲೇಖ ಆಗಿರುವಂಥದ್ದು. ಕೇರಳದಿಂದ 200 ಕೋಟಿ ರೂಪಾಯಿ ಫಂಡಿಂಗ್ ಆಗಿದೆ. ಅದರ ಜೊತೆಗೆ ನಟ ಪ್ರಕಾಶ್ ರಾಜ್ ಕೂಡ ನನ್ನ ಜೊತೆಗೆ ಮಾತಾಡಿದ್ರು. ಗಿರೀಶ್ ಮಟ್ಟಣ್ಣನವರು ಹೇಳ್ದಂಗೆ ಕೇಳು, ಅವ್ರು ಹೇಳದಂತೆ ಕೇಳಿದ ಮೇಲೆ ಅದೇ ರೀತಿಯಾಗಿ ಹೇಳಿಕೆ ಕೊಡು, ಅದಾದ ನಂತರ ಇಂಥ ದಿವಸ ಬಂದು ನಾನು ನಿನ್ನ ತಬ್ಬಿಕೊಳ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ರು ಅನ್ನುವಂಥ ವಿಚಾರವನ್ನ ಯಾವಾಗ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡ್ದ, ಪ್ರಕಾಶ್ ರಾಜ್ ಅವರ ಬುಡಕ್ಕೆ ಬಂತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳ ಹಿಂದೆ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿದ್ರು, ನಾನು ಊರಿನಲ್ಲಿಲ್ಲ, ಇದು ಬಹಳ ಸೂಕ್ಷ್ಮವಾದಂತಹ ಧಾರ್ಮಿಕ ವಿಚಾರ ಆದಂತಹ ಕಾರಣಕ್ಕೆ ಉತ್ತರ ಕೊಡುವಂಥದ್ದು, ಪ್ರತಿಕ್ರಿಯಿಸುವಂಥದ್ದು, ಸ್ಪಷ್ಟನೆ ಕೊಡುವಂಥದ್ದು ನನ್ನ ಜವಾಬ್ದಾರಿ, ಹೀಗಾಗಿ ಇದನ್ನು ಆದಷ್ಟು ಬೇಗ ಮಾಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ತಕ್ಕ ಹಾಗೆ ಇವತ್ತು ಪ್ರಕಾಶ್ ರಾಜ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಇವರು ಹೇಳ್ತಾ ಇರುವಂಥದ್ದು ಹೌದು, ನಾನು ಚಿನ್ನಯ್ಯ ಜೊತೆ ಮಾತಾಡಿದ್ದು ಹೌದು, ನಾನೊಬ್ಬ ಸೆಲೆಬ್ರಿಟಿ, ನನಗೆ ಬೇಕಾದಷ್ಟು ಕರೆಗಳು ಬರುತ್ತೆ. ಗಿರೀಶ್ ಮಟ್ಟಣ್ಣ ಕಾಲ್ ಮಾಡಿದ್ರು, ಈ ಥರ ಚಿನ್ನಯ್ಯ ಮಾತಾಡಬೇಕು ಅಂತ ಹೇಳಿದಾನೆ ನಿಮ್ಮ ಹತ್ರಕ್ಕೆ ಅಂದ್ಬಿಟ್ಟು ಅಂತ ಮಾತಾಡಿದ್ದೆ ನಾನು. ಆಮೇಲೆ ಭೇಟಿ ಆಗಬೇಕು ಅಂತ ಹೇಳಿದೆ, ಭೇಟಿ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಾನು. ನನಗೆ ವಾಯ್ಸ್ ನೋಟಲ್ಲಿ ಏನೇ ಹೇಳಬೇಕಿದ್ರು ಹೇಳು ಅಂತ ಕೇಳಿದೆ, ಅದನ್ನು ಕಳಿಸಿದ್ದ. ಅದಾದ ನಂತರ ನನ್ನ ಮತ್ತು ಪ್ರಣಬ್ ಮೊಹಾಂತಿ ಅವರ ಸ್ನೇಹ ಬಹಳ ಚೆನ್ನಾಗಿದೆ, ಆತ್ಮೀಯರಿದ್ದಾರೆ, ಅವರಿಗೆ ನಾನು ಅದನ್ನು ಕಳಿಸ್ಕೊಟ್ಟೆ, ತನಿಖೆಗೆ ಅದು ಒಳ್ಳೇದಾಗಲಿ, ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೆ. ಅದಾದ ಕೆಲವು ದಿನಗಳ ನಂತರ, ಕೆಲವು ತಿಂಗಳುಗಳ ನಂತರ ಪ್ರಣಬ್ ಮೊಹಾಂತಿ ಹೇಳಿದ್ರು ಆತ ಉಲ್ಟಾ ಹೊಡಿತಾ ಇದ್ದಾನೆ, ಬೇಡ ಅದರಲ್ಲಿ ಇರಕ್ಕೆ ಹೋಗಬೇಡಿ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಇದರಲ್ಲಿ ಏನಿದೆ, ಹಿಂದೂ ಧರ್ಮ ವಿರೋಧಿ ಅನ್ನುವಂಥ ಪಟ್ಟವನ್ನು ಕಟ್ಟೋದಕ್ಕೆ ನಾವು ಅನ್ಯಾಯ ಆಗಿರೋದರ ವಿರುದ್ಧ ನ್ಯಾಯ ಕೇಳ್ತಾ ಇದ್ದೇವೆ ಅಷ್ಟೇ ಅನ್ನುವಂತೆಲ್ಲ ಮಾತುಗಳನ್ನು ಪ್ರಕಾಶ್ ರಾಜ್ ಈ ಮಾತುಗಳನ್ನು ಆಡಿದ್ರು. ಪ್ರಕಾಶ್ ರಾಜ್ ಅವರ ಈ ಒಂದು ಪತ್ರಿಕಾಗೋಷ್ಠಿ ಮಾತುಗಳ ನಂತರದಲ್ಲಿ ಈಗ ಧರ್ಮಸ್ಥಳದ ಪರವಾಗಿ ಅಂತಿದ್ದಾರಲ್ಲ, ಅಂದರೆ ಅಲ್ಲಿ ಏನೂ ಆಗೇ ಇಲ್ಲ, ಶ್ರೀ ಕ್ಷೇತ್ರದ ಪರವಾಗಿ ಇರುವಂಥವ್ರು ಅಂತ ಏನಿದ್ದಾರಲ್ಲ ಅವರುಗಳು, ಅಂದರೆ ವಸಂತ ಗಿಳಿಯಾರ್ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅನ್ನುವಂಥ ಏನೊಂದು ಸಮಿತಿ ಮಾಡಿಕೊಂಡಿದ್ದಾರೆ, ಅದರ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ನೇರವಾಗಿ ರಾಜ್ಯ ಸರ್ಕಾರವನ್ನ SITಯನ್ನ ಪ್ರಶ್ನೆ ಮಾಡಿದ್ದಾರೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಆಗ್ರಹಿಸ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಹಾಗಾದರೆ ಪ್ರಕಾಶ್ ರಾಜ್ ಅವರ ಮಾತಿನ ಅನುಸಾರವಾಗಿ ಪ್ರಣಬ್ ಮೊಹಾಂತಿ ಪ್ರಕಾಶ್ ರಾಜ್ ಉತ್ತಮ ಸ್ನೇಹಿತರಾಗಿದ್ದರೂ ಕೂಡ ಇರಬಹುದೇನೋ ಗೊತ್ತಿಲ್ಲ, ಆದರೆ ಈಸ್ ಪ್ರಣಬ್ ಮೊಹಾಂತಿ ಆನ್ಸರಬಲ್ ಟು ಪ್ರಕಾಶ್ ರಾಜ್? ಹಾಗಾದ್ರೆ ಪ್ರಕಾಶ್ ರಾಜ್ಗೆ ಇದರ ತನಿಖೆಯ ವಿಚಾರಗಳನ್ನು ಯಾಕಾಗಿ ಪ್ರಣಬ್ ಮೊಹಾಂತಿಯವರು ತಿಳಿಸಬೇಕಾಗಿತ್ತು? ಪ್ರಣಬ್ ಮೊಹಾಂತಿಯವರು ಯಾರಿಗೆ ಉತ್ತರದಾಯಕರಾಗಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ವಸಂತ ಗಿಳಿಯಾರ್ ಕೇಳಿದ್ರು. ಅದರ ಜೊತೆಗೆ ಈಗ ಬೇಕಾದಷ್ಟು ವಾಸನೆ ಬರಕ್ಕೆ ಶುರುವಾಗಿರುವಂಥದ್ದು SITಯ ತನಿಖೆಯಲ್ಲೇ ಲೋಪದೋಷಗಳಿದೆ ಅನ್ನುವಂಥ ಮಾತನ್ನ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, SIT ಮೇಲೆ ನಂಬಿಕೆ ಇದೆ, ಪ್ರಣಬ್ ಮೊಹಾಂತಿ ಸಾಹೇಬರ ಮೇಲೆ ನಂಬಿಕೆ ಇದೆ, ಉತ್ತಮವಾದಂಥ ಕೆಲಸ ಮಾಡಿರ್ತಾರೆ ಅಂತ. ಆದರೆ ಮೃದು ಧೋರಣೆ ಯಾಕೆ? ಬುರುಡೆ ಗ್ಯಾಂಗ್ ಪರವಾಗಿ SIT ಕೆಲಸ ಮಾಡ್ತಾ ಇದೆಯಾ? ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಗ ಉಪಮುಖ್ಯಮಂತ್ರಿ ಆಗಿದ್ದಾಗ ಷಡ್ಯಂತ್ರ ಆಗಿರೋದು ಹೌದು ಅಂತ ಪ್ರಸ್ತಾಪ ಮಾಡಿದ್ರು. ಹಾಗಾದ್ರೆ ಷಡ್ಯಂತ್ರ ಆಗಿರೋದ್ರ ಪರವಾಗಿ ಕೆಲಸ ಮಾಡಿಸ್ಬಿಟ್ರೆ, ಹಾಗಾದ್ರೆ ಯಾಕಿನ್ನು ಮಧ್ಯಂತರ ವರದಿ ಬಂದಿಲ್ಲ? ಅಂತಿಮವಾದಂಥ ವರದಿ ಸಿದ್ಧವಾಗಿದ್ರು, ಯಾಕೆ ಕೊಡ್ತಾ ಇಲ್ಲ? ಏನು ಮಾಡಕ್ಕೆ ಹೊರಟಿದ್ದೀರಾ? ಹಾಗಾದ್ರೆ ವೀರೇಂದ್ರ ಹೆಗಡೆ ಅವರ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಅವರಿಗೆ ಕೆಟ್ಟ ಪಟ್ಟವನ್ನು ಕಟ್ಟೋದಕ್ಕೆ ಹೊರಡ್ತಾ ಇದ್ದಾರಾ, ಅಥವಾ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದಕ್ಕೆ, ಪುಣ್ಯಕ್ಷೇತ್ರಗಳ ಮೇಲೆ ಕಳಂಕ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಾ? ಇದ್ರ ಜೊತೆಗೆ ಈಗ ಆ ಚಕ್ರವರ್ತಿ ಸೂಲಿಬೆಲೆ ಹೇಳಿದಂಥದ್ದು ಏನು ಅಂತ ಹೇಳಿದ್ರೆ, ಆವಾಗ ಯಾರಿಗೂ ಗೊತ್ತಿರಲಿಲ್ಲ ಚಿನ್ನಯ್ಯ ಯಾರು ಅಂತ. ಯಾರೋ ಸಂಬಡಿ ಎಲ್ಸ್ ಯಾರೋ ಬಂದು ಕೇಳಿದ ಕ್ಷಣಕ್ಕೆ SIT ರಚನೆ ಮಾಡಿದ್ರಲ್ವಾ. ಇವತ್ತು ಚಿನ್ನಯ್ಯ ಇಡೀ ರಾಜ್ಯಕ್ಕೆ ಗೊತ್ತು. ಆತ ಇಷ್ಟು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾನೆ, ಹೆಸರುಗಳನ್ನು ಹೇಳ್ತಾ ಇದ್ದಾನೆ, ಆರೋಪ ಮಾಡ್ತಾ ಇದ್ದಾನೆ. ಈಗ ಅವರ ವಿಚಾರವಾಗಿ ಯಾಕೆ ನೀವು ತನಿಖೆಯನ್ನು ಮಾಡಬಾರ್ದು? ಅವಾಗ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡಿದವ್ರಿಗೆ ಗೊತ್ತಿದ್ದು ಎಲ್ಲ ಹೇಳ್ತಾ ಇದ್ರು ಕೂಡ ಯಾಕೆ ತನಿಖೆಗೆ ಒಳಪಡಿಸಬಾರ್ದು? ಜೊತೆಗೆ ಅವರು ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ, ತಾವು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಕೆಲಸ ಚೆನ್ನಾಗಿ ಮಾಡಿದ್ದೀರಾ, ತಾವು ನಟ, ಖಳನಟ, ತುಂಬ ಚೆನ್ನಾಗಿ ಡೈಲಾಗ್ ಡೆಲಿವರಿ ಎಲ್ಲ ಮಾಡ್ತೀರಾ. ನಾವು ಕೇಳುವಂಥ ಪ್ರಶ್ನೆ, ಓಕೆ ನೀವು ನಟ ಆದ ತಕ್ಷಣಕ್ಕೆ ಯಾರೋ ನಿಮ್ಗೆ ಗೊತ್ತಿಲ್ಲದಿರೋ ವ್ಯಕ್ತಿ, ಇನ್ನೊಬ್ಬ ಯಾರೋ ಗೊತ್ತಿಲ್ಲದಿರೋ ವ್ಯಕ್ತಿ ನಿಮ್ಮ ಹತ್ರ ಮಾತಾಡಬೇಕು ಅಂದ ಕ್ಷಣಕ್ಕೆ ನೀವು ಅದನ್ನು ಮಾತಾಡ್ಬಿಟ್ಟು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿ ಅದನ್ನು ತನಿಖೆಗೆ ಸಹಕರಿಸುವಂಥ ರೀತಿಯಲ್ಲಿ ಪ್ರಣಬ್ ಮೊಹಾಂತಿ ಕೊಟ್ಟೆ ಅಂತ ಹೇಳ್ತಿರಲ್ಲ, ಇದರಲ್ಲಿ ಸಿಂಪಲ್ ಲಾಜಿಕ್ ಅಪ್ಲೈ ಮಾಡಿದ್ರು ಇದರಲ್ಲಿ ಅರ್ಥ ಇದೆಯಾ ಅನ್ನುವಂಥ ಮಾತನ್ನು ಚಕ್ರವರ್ತಿ ಸೂಲಿಬೆಲೆ ಕೇಳ್ತಾರೆ. ಮುಂದುವರೆದಂತೆ ಕೇಳ್ತಾರೆ, ತಾವೆಲ್ಲ ಇಷ್ಟು ಕ್ಲಿಯರ್ ಇದ್ದೀವಿ,
ಸಹಕಾರ ಕೊಟ್ಟಿದ್ದೀವಿ, ನಮ್ದೇನೂ ಇಲ್ಲ ಇದರಲ್ಲಿ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ತಾವು ತನಿಖೆಗೆ ಒಳಗಾಗ್ಬಿಡಿ, ಬಂದ್ಬಿಡಿ ಮುಂದೆ, ಒಂದು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ, ತನಿಖೆಗೆ ಒಳಗಾಗಿ ಪ್ರಕಾಶ್ ರಾಜ್ ಅವರೇ, ಅದರಲ್ಲಿ ಇನ್ನೂ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ ಅನ್ನುವಂಥ ಮಾತನ್ನು ಚಕ್ರವರ್ತಿ ಸುಲಿಬೇರೆ ಹೇಳ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಈ ಮೃದು ಧೋರಣೆ ತೋರಿಸ್ತಾ ಇರುವಂಥದ್ದು, SITಯಲ್ಲಿ ತಾರತಮ್ಯ ಆಗಿರುವಂಥದ್ದು, ಒಬ್ಬರ ಪರವಾಗಿ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಮುಂದೆ ಬೇರೆ ಏನೂ ಆಯ್ಕೆ ಇಲ್ಲ, ನಾವು ಕೇಂದ್ರ ಸರ್ಕಾರವನ್ನು ಆಡಳಿತಾತ್ಮಕ ಯಂತ್ರಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ, ನಾವು ಜನಗಳ ಮಧ್ಯೆ ಹೋಗಬೇಕಾಗತ್ತೆ, ಪ್ರತಿಭಟನೆಗಳು ಮಾಡಬೇಕಾಗತ್ತೆ, ಇದು ಇಲ್ಲಿ ತನಕ ಹೋಗಲಿಲ್ಲತ್ತೆ, ನ್ಯಾಯಯುತವಾಗಿ ಯಾಕೆ ಮಾಡ್ತಾ ಇಲ್ಲ, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಇದರ ಬಗ್ಗೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ನೂತನ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇದರ ಬಗ್ಗೆ ಎಲ್ಲ ಗಮನ ಹರಿಸಬೇಕು. ಇದರ ವಿಚಾರವಾಗಿ ಇದು ಸಣ್ಣ ಪುಟ್ಟ ಮಾತಲ್ಲ, ಗಂಭೀರವಾದಂಥ ದೊಡ್ಡ ಪ್ರಕರಣ ಇದು. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಇದಕ್ಕೆ ಮುಗಿಸುವಂತಹ, ಇತಿಶ್ರೀ ಹಾಡುವಂತಹ ಕೆಲಸವನ್ನು ಆಗಬೇಕು ಅನ್ನುವಂಥ ಒತ್ತಡವನ್ನು ಈ ಸಮಿತಿಯವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಡಿದ್ದಾರೆ. ಒಟ್ಟಾರೆ ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.